ವಿನುತಾ ಪ್ರತಾಪ್ ಎಲ್ಲಿದ್ದಾರೆ ಅಂತ ಹೇಳ್ಬಿಡ್ರಿ. ನಾನು ಇಲ್ಲೇ ಆದ್ರೂ ಪರವಾಗಿಲ್ಲ, ನಾನಂತೂ ನಿಜ ಹೇಳಕ್ಕಿಲ್ಲ. ನೀವು ಜೈಲಲ್ಲಿರೋದಕ್ಕೆ ಕಾರಣ ನಾನು ಅಂತ ನಿಮ್ಮಮ್ಮ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಮಗನ್ನ ಬಿಡಿಸ್ಕೊಂಡು ಬರೋ ತನಕ ಮನೆ ಒಳಗೆ ಕಾಲಿಡ್ಬೇಡ ಅಂತ. ನಮ್ಮ ಅಮ್ಮನ ಹತ್ರ ಹೋಗಿ ಅಮ್ಮ ಬಿಡಿಸಮ್ಮ ಅಂದ್ರೆ ವಿನುತಾ ಪ್ರತಾಪ್ ಎಲ್ಲಿದ್ದಾರೆ ಅಂತ ಹೇಳು ಬಿಡಿಸ್ತೀನಿ ಅಂತಾರೆ. ನೀವ್ ನಿಜ ಹೇಳಲ್ಲ. ನಾನೇನ್ ಮಾಡ್ಬೇಕು ಹೇಳಿ? ನಿಮ್ಮನ್ನ ಈ ತರ ನೋಡಕ್ ಆಗ್ತಿಲ್ಲ ರೀ. ದಯವಿಟ್ಟು ವಿನುತಾ ಪ್ರತಾಪ್ ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ. ನಾನು ಸತ್ರು ಪರವಾಗಿಲ್ಲ, ನಾನಂತೂ ಸತ್ಯನ ಹೇಳಲ್ಲ. ತಪ್ಪು ಮಾಡ್ತಿದ್ದೀರಾ ರೀ. ತಪ್ಪು ಮಾಡ್ತಿರೋದು ನಾನಲ್ಲ, ನಿಮ್ ತಾಯಿ. ಪ್ರೀತಿಸೋನ ದೂರ ಮಾಡಿದಾರವರು. ನಾನು ಯಾವ ತಪ್ಪು ಮಾಡಿಲ್ಲ. ಅವ್ರಿಬ್ರನ್ನ ಒಂದ್ ಮಾಡಿ ಒಳ್ಳೇದೇ ಮಾಡಿವ್ನಿ. ನಾನ್ ನಿಜ ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ. ಬೆಳಗಿಂದ ಕೇಳ್ತಾ ಇದ್ದೀನಿ, ಇದನ್ನೇ ಬಾಯ್ ಬಿಡ್ತಾ ಇಲ್ಲ ನೀನು. ಹೇಳ, ಅವ್ರಿಬ್ರೆಲ್ಲಾಗಿದ್ದಾರೆ ಅಂತ ಹೇಳಲೇ. ಹೊರಗಡೆ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಚರ್ಮ ಚೊಲ್ದು ಬಿಡ್ತೀನಿ. ಎಲ್ಲಾದ್ರೂ ಅವ್ರಿಬ್ರ ಗೊತ್ತಿಲ್ಲ. ಏಟೊತ್ತಾಯ್ತು ಸಾವಿತ್ರಿ ಹೋಗಿ? ಅವಳು ಕರ್ಕೊಂಬರಾಕಿಲ್ಲ ಕಣ್ಲ, ಅವಳು ಕರ್ಕೊಂಬರಾಕಿಲ್ಲ. ತಾಯಿ ಮಗಳು ಎಲ್ಲ ಒಂದೇಯ. ಅವ್ವ ತಾನೇ ಮೊದಲು ಸಿಕ್ಕಿದ್ದು, ಆಮೇಲೆ ತಾನೇ ಗಂಡ ಸಿಕ್ಕಿದ್ದು. ಅದಕ್ಕೆ ಅವಳು ಕರ್ಕೊಂಬರಾಕಿಲ್ಲ. ಅಲ್ಲಿ ನನ್ನ ಮಗನ ಊಟ ಕಾಲಲ್ಲಿ ಓದಿಟ್ಟಿದ್ದಾರೆ. ನೀನ್ ಹಿಂಗೆಲ್ಲ ಏನೇನ ಊಹೆ ಮಾಡ್ಕೊಂಡು ಮಾತಾಡ್ತಾ ಇರ್ಬೇಡ. ನನ್ಗೂ ದಿಗ್ಲಾಯ್ತದೆ. ಹೊಸ ಧೈರ್ಯ ತಂಕೋಬೇಕು ಇಂಥ ಹೊತ್ನಾಗೆ. ಆ ವಿನುತನ ಉದ್ಧಾರ ಮಾಡಕ್ ಹೋಗಿ ನನ್ ಮಗ ಇಷ್ಟೊಂದು ಎಣ್ಗಾಡ್ಬೇಕಾಯ್ತು. ನನ್ನ ಹೆಂಡತಿ ತಂಗಿ ಮದುವೆ ಜವಾಬ್ದಾರಿ ತಗೊಂಡವನೆ. ಅದನ್ನು ನೋಡ್ದೆ ಜೈಲಿಗೆ ಹಾಕ್ಸ್ಬಿಟ್ಟವ್ರೆ ಕನ್ಲ. ಅವ್ರಗಳನ್ನ ಉದ್ಧಾರ ಮಾಡಕ್ ಹೋಗಿ ನನ್ ಮಗನ್ ಜೀವ ಹಾಳಾಗೋಯ್ತು. ಅಲ್ಲಿ ಆ ವಿನುತ ನೆಮ್ಮದಿ ಆಗವಳೆ. ನನ್ ಕೂಸು ಒದ್ದಾಡ್ತಾ ಇದೆ. ನೋಡು, ಯಾವ್ರ ಅವನೇ, ನೀನ್ ಹಂಗೆಲ್ಲ ಯೋಚನೆ ಮಾಡ್ಬೇಡ. ಎಲ್ಲ ಒಳ್ಳೇದಾಯ್ತದೆ, ಧೈರ್ಯ ತನ್ಕೋ. ಯಾವ್ರು ಸಮಾಧಾನಕ್ಕೆ, ಮಗ ಜೀವನಕ್ಕೆ. ಅಂಬ್ಲಿನೋ ಗಂಜಿನೋ ಚಿತ್ವಾಗಿ ನೋವಿಲ್ದೆ ಸಾಕಿದ್ದೆ ನನ್ ಕಂದನ್ನ. ಮರ್ಯಾದೆಯಿಂದಿದ್ವಿ. ಒಂದಿನಾನು ಸ್ಟೇಷನ್ ಮುಖ ಕಂಡೋರಲ್ಲ ನಾವು. ತೋರಿಸ್ಬಿಟ್ರು ಬೀಗರು. ಆ ಪ್ರತಾಪ್ನ ವಿನುತ ಮದ್ವೆ ಆದ್ರೆ ಅವಳು ಸುಖವಾಗಿ ನೆಮ್ಮದಿಯಾಗಿ ಜಿತವಾಗಿ ಬದುಕ್ತಾಳೆ ಅಂತ ನನ್ ಕಂದ ಅಂದ್ಕೊಂಡಿದ್ದು ತಪ್ಪಿಲ್ಲ. ಯಾಕೆ ಇಷ್ಟೊಂದು ನೋಯಿಸ್ತಾರೆ ನನ್ ಕೂಸನ್ನ? ಬಂದೇ ಬತ್ತಾನೆ, ಅವನ್ಗೇನು ಆಗಕ್ಕಿಲ್ಲ, ಬತ್ತಾನೆ. ನಂಗೆ ನಂಬಿಕೆ ಇಲ್ಲ ಕಲ್ಲ, ನಂಗೆ ನಂಬಿಕೆ ಇಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ. ದುಡ್ಡಿಗೆ ಆಸೆ ಪಟ್ಬಿಟ್ಟೆ. ಸತ್ಯ ಸುಖವಾಗಿರ್ತಾನೆ ಅಂತ ಅಂದ್ಕೊಂಡು ದುಡ್ಡಾಸೆಯಿಂದ ಸಾವಿತ್ರಿಗೆ ಗಂಟಾಕ್ಬಿಟ್ಟೆ. ಅದ್ರ ಬದಲು ಯಾವ್ದಾದ್ರೂ ಒಳ್ಳೆ ಮನ್ಸಿರೋರ ಸಂಬಂಧ ಹುಡುಕ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ ಕಲ್ಲ. ಏನಾಯ್ತು?
ಅಮ್ಮನ್ಗೇನಾಗಿಲ್ಲ ಅಲ್ವಾ? ಹೇಳಿ ಪ್ರತಾಪ್, ಅಮ್ಮನ್ಗೇನಾಗಿಲ್ಲ ಅಲ್ವಾ? ವಿನುತಾ, ಏನಾಯ್ತು? ನಮ್ಮ ಮದುವೆ ಉಂಟೆನ್ನ ಬಂದ್ಮೇಲೆ ಅಮ್ಮ ಏನಾದ್ರೂ ಮಾಡ್ಕೊಂಡಿದ್ರೆ ವಿಷಯ ತಗೊಂಡಿರ್ಬೋದಾ? ಅಥವಾ ಬಾವಿಗೆ ಹಾರ್ಬಿಟ್ಟಿದ್ರೆ? ಭಯ ಪಟ್ಕೋಬೇಡ ವಿನುತಾ, ಅಂಥದ್ದೇನು ಆಗಿಲ್ಲ. ಇಲ್ಲ, ನಿಮಗೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಿಲ್ಲ. ಅವಳು ತುಂಬಾ ಸೂಕ್ಷ್ಮ. ಸಾವಿತ್ರಿ ಮನೆಗೆ ಸೇರ್ಸಲ್ಲ ಅಂದಾಗ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇವತ್ತು ಮದುವೆ ಮಂಟಪ, ಅದಕ್ಕೆ ಮಾಡಿರೋ ಖರ್ಚುಗಳು, ಅಲ್ಲಿಗೆ ಬಂದಿರೋ ಗೆಸ್ಟ್ಗಳು, ಅವ್ರ ಮುಂದೆ ಎಲ್ಲ ಅವಮಾನ ಆಗಿರುತ್ತೆ. ಅದನ್ನ ಸಹಿಸ್ಕೊಳ್ಳಲ್ಲ ಅವಳು. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತಾಳೆ. ಪ್ರತಾಪ್, ಅವಳಿಗೀಗ್ಲೇ ಫೋನ್ ಮಾಡ್ಕೊಡಿ. ನಾನು ಅವಳ ಜೊತೆ ಮಾತಾಡ್ಬೇಕು. ಈಗಲೇ ಫೋನ್ ಮಾಡಿ. ವಿನುತಾ ಪ್ಲೀಸ್. ಫೋನ್ ಮಾಡಿದ್ರೆ ಸಿಕ್ಕಾಕೋತೀವಿ. ನೆಟ್ವರ್ಕ್ ಗೊತ್ತಾಗುತ್ತೆ, ಅವ್ರು ನಮ್ಮನ್ನ ಈಸಿಯಾಗಿ ಟ್ರೇಸ್ ಮಾಡ್ತಾರೆ. ಸಿಕ್ಕಾಕೊಂಡ್ರೆ ಪರವಾಗಿಲ್ಲ, ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು. ನೀವು ಈಗಲೇ ಫೋನ್ ಮಾಡಿ. ಮಾಡಿ ಪ್ರತಾಪ್. ಪ್ಲೀಸ್ ಪ್ರತಾಪ್, ಅಮ್ಮನಿಗೊಂದು ಫೋನ್ ಮಾಡ್ಕೊಡಿ ಪ್ಲೀಸ್. ಪ್ಲೀಸ್ ವಿನುತಾ, ಅರ್ಥ ಮಾಡ್ಕೋ. ನಮ್ಮಿಬ್ರು ಮದುವೆಗಿನ್ 1 ಅವರ್ ಇದೆ. ಈಗ ನೀನು ಈ ನಿರ್ಧಾರ ತಗೊಂಡ್ರೆ ಕಷ್ಟ ಆಗಲ್ವಾ? ಪ್ಲೀಸ್. ವಿನುತಾ ಪ್ಲೀಸ್, ಅರ್ಥ ಮಾಡ್ಕೋ. ನಿಮ್ ತಾಯಿಗೆ ಏನೂ ಆಗಿರೋದಿಲ್ಲ. ತಪ್ಪು ಪದ್ಮ ನೀನ್ ಮಾಡ್ತಾ ಇರೋದು. ಮಗಳ ಬದುಕು ತೊಂದರೆಯಲ್ಲಿದೆ. ಇಂಥ ಸಮಯದಲ್ಲಿ ನೀನು ವಿವೇಚನೆಯಿಂದ ನಡ್ಕೋಬೇಕು. ಸತ್ಯ ಮಾಡಿದ್ ಸರಿನಾ? ಅವ್ರಿಗೆ ಗೊತ್ತಿಲ್ವಾ ನಾವು ಮದುವೆಗೋಸ್ಕರ ಎಷ್ಟು ಕಷ್ಟಪಟ್ಟಿದೀವಿ? ಹಣ ಹೊಂದೋದಕ್ಕೆ ಎಲ್ಲೆಲ್ಲಿ ಸಾಲ ಮಾಡಿದೀವಿ? ಅವ್ರು ಹೀಗೆ ಮಾಡ್ಬೋದಾ ಗೊತ್ತಿದ್ದು? ನಾವು ಮೊದಲೇ ಆ ವೈಶಾಲಿ ಮನೆಯವ್ರನ್ನ ಕಂಡ್ರೆ ಆಗೋದಿಲ್ಲ. ಅಂತವ್ರ ಮಗನ್ನ ನಮ್ಮ ವಿರುದ್ಧ ಪ್ರೀತಿಸಿದ್ದಾಳೆ. ಅದಕ್ಕೆ ಸತ್ಯ ಸಹಾಯ ಮಾಡಿದ್ದಾರೆ. ಎಲ್ಲದನ್ನು ಮರೆತು ಎಲ್ಲ ಕ್ಷಮಿಸಿ ನನ್ನನ್ನು ದೊಡ್ಡ ಮನುಷ್ಯಳಾಗು ಅಂತ ಹೇಳ್ತೀರಾ? ಹಾಗಲ್ಲ ರೀ, ನನ್ನ ಮನಸ್ಗೂ ನೋವಾಗಿದೆ. ನೋವನ್ನೆಲ್ಲ ನುಂಗ್ಕೊಂಡು ಮುಖದ ಮೇಲೆ ಮುಗುಳ್ನಾಗೆ ಹೊತ್ಕೊಂಡು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸಿಸ್ಕೊಂಡು ಹೋಗುವಷ್ಟು ತಾಳ್ಮೆ ನನ್ನಲ್ಲಿಲ್ಲ. ಸತ್ಯ ಸ್ಟೇಷನ್ ಅಲ್ಲಿರೋದು ನನಗೂ ಇಷ್ಟ ಇಲ್ಲ ರೀ. ನಮ್ಮ ವಿನುತಾ ಎಲ್ಲಿದ್ದಾಳೆ ಅಂತ ಅವ್ರು ಹೇಳ್ಬೋದಲ್ವಾ? ಹೇಳಿದ್ರೆ ಅವಳ ಮದುವೆ ತಪ್ಪಿಸ್ಬೋದು ಅನ್ನೋ ಒಂದೇ ಒಂದು ಸಣ್ಣ ನಿರೀಕ್ಷೆ ಅಷ್ಟೆ. ಮಗಳ ಬದುಕು ಹಾಳಾಗ್ಬಾರ್ದು ಅಂತ ತಾಯಿಯಾಗಿ ನಾನು ಬಯಸೋದು ತಪ್ಪೇನ್ರಿ?
ಮಗಳ ಬದುಕನ್ನು ಸರ್ ಮಾಡೋ ಆತ್ರದಲ್ಲಿ ಇನ್ನೊಬ್ಬ ಮಗಳ ಬದುಕು ಎಲ್ಲಿ ಹಾಳಾಗಿ ಹೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ನೋಡು, ಜಾಸ್ತಿ ರಂಪಾಟ ಮಾಡಬೇಡ, ಆಮ್ಯಾಕೆ ನಮ್ಮ ಸತ್ಯನ್ಗೆ ತೊಂದರೆ ಆಯ್ತದೆ. ಮಾಡಕ್ಕಿಲ್ಲ. ರಂಪ ಮಾಡೋದ್ರಿಂದ, ಕಾನೂನು ಪಾಲಿಸದೇ ಇರೋದ್ರಿಂದ ಬಂದಿರೋ ಸಮಸ್ಯೆ ತೀರಾಕಿಲ್ಲ. ಇದು 2 ಕುಟುಂಬದ ಸಮಸ್ಯೆ. 2 ಕುಟುಂಬದವರೇ ಸರಿ ಮಾಡ್ಕೊಬೇಕು. ಏನ್ರಿ ಮಗಿ ನೋಡ್ಬೇಕಾಗಿತ್ತು ಬುದ್ಧಿ. ಇಲ್ಲ ಅಂಬೇಡಿ, ಕೈ ಮುಗಿತೀನಿ. 10 ನಿಮಿಷ ಅಷ್ಟೇ, ಅಲ್ಲಿದ್ದಾನೆ, ಹೋಗಿ ಮಾತಾಡಿ. ಓಡಿ ಅದೆಲ್ಲ ಮಾಡ್ಬೇಡ ಬುದ್ಧಿ, ಮಗಂಗೆ ನೋಯ್ತದೆ. ನಮ್ಮ ಕೆಲಸ ಏನು ಅಂತ ನಮಗೆ ಗೊತ್ತು, ನೀವು ಮಾತಾಡ್ಕೊಂಡು ಹೊರಡಿ. ಸರಿ ಸರಿ, ಬಾ ಬಾ. ಬಿಡಿಸಿಲ್ಲಲ್ವ ನನ್ ಮಗಿನ? ಗೊತ್ತಾಯ್ತು ನಂಗೆ, ನನ್ ಮಗಿನ ಹೆಂಗ್ ಕಾಪಾಡ್ಕೋಬೇಕು, ಹೆಂಗ್ ಜೋಪಾನ ಮಾಡ್ಬೇಕು ಅಂತ. ನೀನ್ ಬಿಡ್ಸೋದು ಬೇಕಾಗಿಲ್ವೇ? ಅತ್ತೆ ನನ್ನ ಅಷ್ಟೇ ಅನ್ಬೇಡ, ಸಮಜಾಯಿಸಿನೂ ಕೊಡ್ಬೇಡ. ನನ್ ಮಗಿನ ನೀನ್ ಬಿಡ್ಸಾಕಿಲ್ಲ ಅನ್ನೋದು ಗೊತ್ತಾಯ್ತು ನನ್ಗೆ. ಮಗ ನಡಿ ನೀನು. ಸತ್ಯ, ಬಂದೀವಿನಿ ಕನ್ಲ, ಏನು ಆಗಕ್ಕಿಲ್ಲ. ಎಲ್ಲ ಸರಿ ಮಾಡ್ತೀವಿ, ಸುಮ್ಕಿರು. ಏನು ಆಗಿಲ್ಲ ಕಣವ, ನಿನ್ ಜೊತೆ ಮನೆಯಲ್ಲಿಲ್ಲ ಅಷ್ಟೇ, ಅಲ್ಬೇಡ, ಸುಮ್ಕಿರು. ಲೇ ಮಗ, ನೀನಾರ ಒಸಿ ಸಮಾಧಾನ ಮಾಡ್ಲ. ಹೊತ್ತು ಕಣ್ಣೀರೆಲ್ಲ ಬತ್ತೋಗೈತ್ಕಲ್ಲ. ಯಾಕ್ಲ ರೆಡಿ ನನ್ನಿಂದಾನೆ ಅಂತ ಹೇಳ್ದೆ, ಸುಮ್ಕಿದ್ರೆ ಆಯ್ತಿರ್ಲಿಲ್ವಾ? ತಪ್ಪೆಲ್ಲ ನಾನು ಮಾಡಿದ್ದು. ಪ್ರತಾಪ್ ಬಾಸಿಲ್ದೆ ವಿನುಕ್ತ ಬದುಕ್ತಾಳ? ನಿನ್ ಮನ್ಸು ಬೆಣ್ಣೆ ಕಡ್ಲ, ಅದಕ್ಕೆ ಕೆಲವರನ್ನು ಸುಡ್ತಾವ್ರೆ. ನಿನ್ ಒಳ್ಳೆತನ ಯಾರಿಗ್ ಬೇಕಾಗೈತೆ ಹೇಳು? ಆಗಿದ್ದೆಲ್ಲ ಒಳ್ಳೇದಕ್ಕೆಯ. ಎಲ್ಲರ ಬಣ್ಣ ಬಯಲಾಯ್ತು. ಯಾರ್ಯಾರು ಹೆಂಗೆ ಅನ್ನೋದು ಗೊತ್ತಾಯ್ತು ನೋಡು. ನಂದೇನು ತಪ್ಪಿಲ್ಲ ಕಣವ, ನಂಗೇನು ಹಾಕಿಲ್ಲ. ಹಾ, ನಿಂಗೆ ಯಾವ ಶಿಕ್ಷೆನೂ ಆಗಕ್ಕಿಲ್ಲ. ನಾನ್ ಗುಡ್ಸ್ಕೊಂತೀನಿ. ಮಗಂಗೆ ತಾಯಿ ಆಗ್ಬೇಕು, ತಾಯಿಗೆ ಮಗ ಆಗ್ಬೇಕು. ಬರ್ತೀನಿ ಕಲ್ಲ. ನಡಿಯೇ ನನ್ ಜೊತೆಗೆ. ಎತ್ತ ಕರ್ಕೊಂಡೋಯ್ತಿದ್ಯಾ ಮಗಿನ? ಇನ್ 1 ಗಂಟೆಲಿ ಗೊತ್ತಾಯ್ತದೆ. ಮಗ, ಇದು ಫ್ಯಾಮಿಲಿ ಪ್ರಾಬ್ಲಮ್, ನಾನ್ ಸರಿ ಮಾಡ್ತೀನಿ ಕಲ್ಲ. ಬಾರೇ ಸೊಸೆ ಅನ್ಸ್ಕೊಂಡವಳೆ. ಪದ್ಮಾವತಿ ಅವರೇ, ನಂಜುಂಡಯ್ಯನವರೇ, ಪದ್ಮಾವತಿ ಅವರೇ, ನಂಜುಂಡಯ್ಯನವರೇ, ಇವಳು ನಿಮ್ಮ ಮಗಳು ಸಾವಿತ್ರಿ. ನಿಮ್ಮನೆವು ಇನ್ಮ್ಯಾಕಿಂದ ಇದು ಇಲ್ಲೇ ಅರಳ್ಳಿ, ಇಲ್ಲೇ ಮುದುರಲಿ. ನಮಗ್ ಬೇಕಾಗಿಲ್ಲ. ಏನಾಯ್ತು ಯಮುನವ್ರೆ? ಏನು ಗೊತ್ತಿಲ್ದಿರೋದ್ರ ನಾಟಕ ಆಡ್ಬೇಡಿ. ನನ್ ಮಗನ ಜೈಲ್ನ ಕೂರಿಸಿ 6 ಗಂಟೆ ಆಯ್ತು. ಹೊರಗ್ ಬರೋ ಯಾವ ಲಕ್ಷಣನೂ ಕಾಣ್ತಿಲ್ಲ. ಮತ್ತೆ ಅನಿಸ್ಕೊಂಡವಳು ಅಡಿಯನ್ನ ಬಿಡಿಸ್ಕೊಂಡ್ ಬರೋದ್ ಬಿಟ್ಟು ನೆಮ್ಮದಿಯಾಗಿ ಮನೆ ಕುಂತವಳೆ. ಮಾವ ಅನ್ಸ್ಕೊಂಡವನು ಎಂಟಿ ತಾಳ ಕುಣಿತಾವ್ನೆ. ನಾಲ್ಗೆ ಹಿಡಿತದಲ್ಲಿರ್ಲಿ. ಸಾಕ್ ಸುಮ್ನಿರ್ರಿ. ನನ್ ಮೇಲೆ ಎಗರಾಡ್ತಿದ್ದೀರಲ್ಲ, ಹೇಳಿ ನಿಮ್ಮ ಹೆಂಡ್ರಿಗೆ ಒಂದ್ ಮಾತು ನೋಡವ. ಆಗಕ್ಕಿಲ್ಲ ಅಲ್ವಾ? ನಿಮ್ಮ ಹೆಂಡ್ರದ ದರ್ಬಾರಿ ಮನೇಲಿ ನೀವಿಲ್ಲಿ ಬರೋ ಬೀಸಣಿಗೆ ಅಷ್ಟೇಯ. ಗಂಡ ದುಡಿತಾನೋ, ಕುಡಿತಾನೋ, ಬೀದಿಲಿ ಮಲಗ್ತಾನೋ, ಗಂಡನೇ. ಬನ್ನಿ ನಮ್ ಕಾಲನಿಗೆ. ಯಾವಳಾದ್ರೂ ಹೆಂಡತಿ ಅನ್ಸ್ಕೊಂಡವಳು ತುಟಕ್ ಪಿಟಕ್ ಅನ್ಲಿ, ಗಂಡ ಗುಲ್ಡೆಗೆ ಬಿಸಿನೀರು ಕಾಯಿಸ್ಬಿಡ್ತಾನೆ. ಎಂಡ್ರನ್ನ ಅದ್ಬಸ್ತಲ್ಲಿ ಇಟ್ಕೊಳಕ್ ಆಗದೆ ಇರೋನು ಯಾವ ಸೀಮೆ ಗಂಡನಯ್ಯ ನೀನು?
ಈಗ್ಲಾದ್ರೂ ರೋಸ ಬಂದು ನಿನ್ಗೊಂದು ಮಾತು ಆಡ್ತಾನೇನೋ ಅಂತ ನೋಡ್ದೆ. ಆ ಮಟ್ಟಿಗೆ ಅದ್ ಬಸ್ತಲ್ಲಿ ಇಟ್ಕೊಂಡ್ಬಿಟ್ಟಿದೀಯಾ. ಇದೆಲ್ಲ ನಂಬ್ತಾವ ನಡಿಯಕ್ಕಿಲ್ಲಮ್ಮ. ಏನು ತಪ್ಪು ಮಾಡ್ದಿರೋ ನನ್ ಮಗನ್ನ ಜೈಲೊಳಗೆ ಹಾಕ್ಸಿದ್ಯಾ ಅಲ್ವಾ? ತಪ್ಪಲ್ವಾ ನಿಮ್ ಮಗ ಮಾಡಿದ್ದು? ನಿಮ್ ಮಗಳು ವಿರುದ್ಧ ಮಾಡಿದ್ ಸರಿನಾ? ನಿಮ್ಗೂ ವಯಸ್ಸಾಲಿಗೂ ಆಗಾಕಿಲ್ಲ ಅಂತ ಗೊತ್ತಿದ್ದು ಅವಳ ಮಗನ್ನೇ ಪ್ರೀತಿ ಮಾಡೋಳಲ್ಲ, ಸರಿನಾ? ಅದು ಹಾಕ್ಬೇಕಿತ್ತು 4 ಕಪಾಳಕ್ಕೆ ಅವಳಿಗೆ. ಅದ್ಬಿಟ್ಟು ನನ್ ಮಗನಿಗೆ ಶಿಕ್ಷೆನಾ? ಏನು ತಪ್ಪು ಮಾಡ್ದಿರೋ ನನ್ ಮಗನ್ಗೆ ನೀನ್ ಶಿಕ್ಷೆ ಕೊಡ್ಸಿದ್ಯಾ. ನಿನ್ ಮಗಳಿಗೆ ನಾನ್ ಶಿಕ್ಷೆ ಕೊಡ್ತೀನಿ. ಕಣ್ಣು ಚುರುಕ್ ಅನ್ಬೇಕು, ಆವಾಗ್ಲೇ ಗೊತ್ತಾಗೋದು. ಇನ್ಮೇಲಿಂದ ನನ್ ಮಗಂಗೆ, ನನ್ಗೆ, ನಮ್ ಮನೆಗೆ ನಿನ್ ಮಗಳ ಅಗತ್ಯ ಇಲ್ಲ. ನನ್ ಮಗನ್ನ ಬಿಡ್ಸ್ಕೊಂಡು ಕರ್ಕೊಂಡ್ ಬಂದಿಯೋ ಬದುಕೊಂಡಿ, ಇಲ್ಲ ಅಂದ್ರೆ ಹೋಗೆ ನಿಮ್ಮ ಅಮ್ಮನ ಹತ್ರ ತೆರಗಿಟ್ಕೊಂಡು ಬೆರಳು ಚಿಟ್ಕೊಂಡು ನಿಂತ್ಕೋ.